ಹಾಯ್ ಗೈಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಒಂದು ವೀಡಿಯೋದಲ್ಲಿ ಹೇಳಿದ್ದೆ ಅಮ್ಮ ಫೋನ್ ಕೊಡ್ತೀನಿ ಅಂದ್ಬಿಟ್ಟು 1000 ಕಮೆಂಟ್ ಮಾಡಿ ಅಂತ. ಅದಕ್ಕೆ 2500 ಕಮೆಂಟ್ ಹಾಕಿದ್ದೀರಾ. ನಾನು ಎಕ್ಸ್ಪೆಕ್ಟೇ ಮಾಡಿದ್ದೀರ ಅಷ್ಟು ಕಮೆಂಟ್ ಬರುತ್ತೆ ಅಂದ್ಬಿಟ್ಟು. ಅದಕ್ಕೆ ಇವಾಗ ನಮ್ಮ ಒಂದು ಫೋನ್ ತರಕ್ಕೆ ಹೋಗ್ತಾ ಇದ್ದೀನಿ. ನಾನು ಮತ್ತು ನಮ್ಮ ತಮ್ಮ ಸರ್ಪ್ರೈಸಾಗಿ ಮಾಡೋಣ ಅಂದ್ಬಿಟ್ಟು. ನಮ್ಮ ಗೊತ್ತಿಲ್ಲ, ಏನು ಕೆಲ್ಸಕ್ಕೆ ಬರ್ತಾರೆ, ನೋಡೋಣ ಯಾವ ಥರ ಇರುತ್ತೆ ಏನು ಅಂದ್ಬಿಟ್ಟು ಎಕ್ಸ್ಪ್ರೆಷನ್ನು. ಇವಾಗ ಬನ್ನಿ, ಇವಾಗ ಹೋಗ್ಬಿಟ್ಟು ಫೋನ್ ತರಕ್ಕೆ ಹೋಗೋಣ. ಯಾವ ಫೋನ್ ಅಂದ್ಬಿಟ್ಟು ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ವೀಡಿಯೋದಲ್ಲಿ. ಇವಾಗ ಶಾಪ್ಗೆ ಹೋಗ್ಬಿಟ್ಟು ಫೋನ್ ತರೋಣ ಬನ್ನಿ. 1000 ಕಮೆಂಟ್ ಹೇಳಿದ್ದು 2500 ಕಮೆಂಟ್ ಮಾಡಿದ್ದೀರಾ. ಅದಕ್ಕೋಸ್ಕರ ಈಗ ಒಂದು ಶಾಪಿಗೆ ಬಂದುಬಿಟ್ಟು ಇಲ್ಲಿಂದ ಫೋನ್ ತಗೊಂಡು ಗಿಫ್ಟ್ ರ್ಯಾಪ್ ಮಾಡಿಕೊಂಡು ಹೋಗೋಣ ಯಾವ ಥರ ಇರುತ್ತೆ ಅಂದ್ಬಿಟ್ಟು. ಬನ್ನಿ ಫೋನ್ ಸೆಲೆಕ್ಷನ್ ಮಾಡೋಣ. ಫೈನಲಿ ಗಿಫ್ಟ್ ರ್ಯಾಪ್ ಮಾಡ್ತಾ ಬಂದಿದ್ದೀವಿ. ಇಲ್ಲಿ ಇದು ಗಿಫ್ಟ್ ರ್ಯಾಪ್ ಮಾಡ್ತೀನಿ. ಅದಕ್ಕೋಸ್ಕರ 2 ಐಟಮ್ ತೊಗೊತಾ ಇದ್ದೀವಿ. ಯಾವುದಾನ ಒಂದು 2 ಐಟಮ್ ತೊಗೊಂಡು ಗಿಫ್ಟ್ ರ್ಯಾಪ್ ಮಾಡ್ಬಿಟ್ಟು ಪ್ಯಾಕ್ ಮಾಡೋಣ ಅಂತ. ಅದಕ್ಕೆ ಯಾವ ಚೆನ್ನಾಗೈತೆ ನೋಡೋಣ ಯಾವ ಥರ ಬರುತ್ತೆ ಪ್ರ್ಯಾಂಕು ವೀಡಿಯೋ ಅಂತ ನೋಡಿ ಪ್ರ್ಯಾಂಕ್ ಮಾಡಿಬಿಟ್ಟು 2 ಐಟಮ್ ತೊಗೊಂಡು ಕೊಡೋಣ ಅಂದ್ಕೊಂಡಿದ್ದೀನಿ. ಯಾವ ಥರ ಬರುತ್ತೆ ಅಂತ ಗೆಸ್ ಮಾಡೋಣ. ಚಿಕ್ಕದಾಗಿ ದೊಡ್ಡದಿಂದ ಹಾಕೋಬೇಡ. ಇದು ಗಿಫ್ಟ್ ರ್ಯಾಪ್ ಮಾಡ್ಬಿಡಿ. ಯಾಕಂದ್ರೆ ಗಿಫ್ಟ್ ಹಾಕೋರ್ನ ಇದು ಇದನ್ನು ಗಿಫ್ಟ್ ಹಾಕ್ ಮಾಡಿ ಇವಾಗ ಇದನ್ನು ಗಿಫ್ಟ್ ಹಾಕ್ ಮಾಡ್ತಿದ್ವಿ. ಫೋನ್ ಇರೋದು ಇಲ್ಲಿ ನಿಜವಾಗ್ಲು ಫೋನ್ ಇರೋದಿದು ಇದು ಅದೊಂದು ಗಿಫ್ಟ್ ರ್ಯಾಪ್ ಮಾಡಿಸಿ ಕೊಡೋಣ ಅಂತ. ಆ ಥರ ನನಗೆ ಖಾಲಿ ಬಾಕ್ಸ್ ಬೇಕಾಗಿತ್ತು ವೀಡಿಯೋ ಮಾಡೋಕ್ಕೆ. ಹಾಂ ಪ್ಲಾಸ್ಟಿಕಾ ಸರ್ ಗ್ಯಾಪ್ ಕಾಕರ್ಬೇಕು. ಅಂತೆ ಡಿಸ್ಕೌಂಟ್ ಮಾಡ್ತೀರಾ? ಡಿಸ್ಕೌಂಟ್ ಮಾಡ್ತೀವಿ. ಎಷ್ಟು ನಮ್ಮ ಏರಿಯಾದ ಇರೋದು ಶಾಪ್ ಇದು. ಅದಕ್ಕೆಲ್ಲ ನಮ್ಮ ಏರಿಯಾದಲ್ಲಿ ಅಥವಾ ಸುತ್ತಮುತ್ತ ಇರೋದು. ಫೋನ್ ತೊಗೊಂಡಿದ್ದಲ್ಲೇ ಇಲ್ಲೊಂದು 2-3 ತೊಗೊಂಡು ಅವೆಲ್ಲ ಲೈಟ್ ತೊಗೊತವನೆ. ಖಾಲಿ ಬಾಕ್ಸು ಇದನ್ನು ಪ್ಯಾಕ್ ಮಾಡಿಸ್ತಾ ಇದ್ದೀವಿ ನೋಡಿ. ಇದರಲ್ಲಿ ಏನೂ ಇಲ್ಲ, ಖಾಲಿ ಬಾಕ್ಸು. ಖಾಲಿ ಬಾಕ್ಸಲ್ಲಿ ಹಂಗೆ ಇದು ಗಿಫ್ಟ್ ಪ್ಯಾಕ್ ಮಾಡಿಬಿಟ್ಟು ಕೊಡೋಣ ಅಂತ. ಇದನ್ನು ಪ್ಯಾಕ್ ಮಾಡ್ತಾನೆ ಗಿಫ್ಟು ಕೂಡ 4 ಇಟ್ಕೊಂಡೋಗ್ಬಿಟ್ಟು ಒಂದು ಕೊಡೋಣ. ಯೂಸ್ ಆಗೋದು ಇಟ್ಕೊತಾರೆ, ಸುಮ್ಮನೆ ವೇಸ್ಟ್ ಅಲ್ಲ, ಯೂಸ್ ಆಗೋ ತೊಗೊಂಡೋಗಿ 3 ಇದು ಮಾಡಿದ್ದೀವಿ. ಇದೊಂದು ಗಿಫ್ಟ್ ಪ್ಯಾಕ್ ಮಾಡಿಸಿ ಅಣ್ಣವ್ರು ಮಾಡ್ತಾರೆ. ಇದೊಂದು ಗಿಫ್ಟ್ ಪ್ಯಾಕ್ ಮಾಡಿಸಿ ಸುಮ್ಮನೆ ವೇಸ್ಟ್ ಆಗ್ಬಾರ್ದು ಅಂದ್ಬಿಟ್ಟು ಅಷ್ಟೇ. ಕೂಡ 4 ಗೈಸ್ अलग कलर डालती ಫೈನಲ್ ಆಗಿ ಪರ್ಚೇಸ್ ಮಾಡಿದ್ದೀವಿ 4 ಗಿಫ್ಟು. ಇವಾಗ ಹೋಗೋಣ, ಮನೆಗೆ ಹೋಗ್ಬಿಟ್ಟು ನಮ್ಮ ರಿಯಾಕ್ಷನ್ ಹೋಗೋಣ. ಬನ್ನಿ ತಗೋ. ಟೀಕಾ ಬೈ, ಥ್ಯಾಂಕ್ಸ್. ಹಾಂ ಥ್ಯಾಂಕ್ ಯು. ಇಲ್ಲ ಗೈಸ್ ನಮ್ಮ ಬೇರೆದವ್ರೆ ಬಂದು ಮನೆಗೆ ರಿಯಾಕ್ಷನ್ ಮಾಡೋಣ ಹೆಂಗಿರುತ್ತೆ ಗೈಸ್. ಹಾಗೆ ಒಂದು ಬ್ಲಾಸ್ಟರ್ ತೊಗೊಂಡಿದ್ದೀನಿ. ಏನಕ್ಕಂದರೆ ಮುಂದೆ ತೋರಿಸ್ತೀನಿ. ಫೈನಲ್ ಮನೆ ಬಂದಿದ್ದೀವಿ. ಫೋನ್ ಎಲ್ಲ ಮೇಲೆ ಇಕ್ತೀನಿ, ಯಾಕಂದರೆ ಗೊತ್ತಾಗಬಾರ್ದು. ಅದಕ್ಕೋಸ್ಕರ ಬರೀ 3 ತೊಗೊಂಡು ಹೋಗ್ತೀನಿ. ಫೋನ್ ತಂದ್ಬಿಡಿ ಬೇಡಮ್ಮ. ಸಂಗೇನ ಅಪ್ಪ ಬಂದರು. ನೋಡೋಣ ಇದು 3ರಲ್ಲಿ ಯಾವ್ದ್ರಲ್ಲಿ ಫೋನ್ ಐತೆ ಅಂದ್ಬಿಟ್ಟು ಓಪನ್ ಮಾಡಿಬಿಟ್ಟು ನೋಡೋಣ ಯಾವ್ದ್ರಲ್ಲಿ ತಪ್ಪಿದ್ರೆ ಯಾವ್ದ್ರಲ್ಲಿ ಇರ್ಬೋದು. ಇದ್ರಾಗ ಐತೆ ನಿಮ್ದೇನು ಇದರಲ್ಲಿ ಫಸ್ಟ್ ಯಾವ್ದು ಓಪನ್ ಮಾಡ್ತೀವಿ? ಫಸ್ಟ್ ನಾವು ಅಪ್ಪ ಸೆಲೆಕ್ಷನ್ ನೋಡ ಇದ್ರಲ್ಲಿ ಏನಿರುತ್ತೆ ಅಂದ್ಬಿಟ್ಟು ಓಪನ್ ಮಾಡೋಣ. ಮೊಬೈಲ್ ಇಲ್ಲ ಅಲ್ಲಿ ಇಲ್ಲ ಬಿಡು. ಕಿತ್ತು ಜೋರ ಕಿತ್ತು ಕಾಲೇ ಅಯ್ಯೋ ಅಪ್ಪ ಸೆಲೆಕ್ಷನ್ ಖಾಲಿ. ನೀನಮ್ಮ ಇದ್ರಲ್ಲಿ ಆಯ್ತಂತ ಓಪನ್ ಮಾಡಿದ್ದು. ಅದ್ರಲ್ಲಿ ಏನು ಇಕ್ಕಿದ್ದಿಲ್ಲ. ನೋಡ
ಒಯ್ಯ ಲೈಟ್ ಇದ್ರಲ್ಲಿ ಲೈಟಾ ಮದುವೆ ಚೆನ್ನಾಗಾಯ್ತು. ಗೈಸ್ ಅದರಲ್ಲಿ ಲೈಟ್ ಲಾಸ್ಟ್ ಬಾಕ್ಸ್ ಇದೊಂದು ಬಾಕ್ಸ್ ಇದೆ. ಇದರಲ್ಲಿ ಈ ಪಕ್ಕ ಇದ್ರಲ್ಲಿ ಏನಿರ್ಬೋದಲ್ಲ ಅದ್ರಲ್ಲಿ ಏನಂತ ನೀನು ಏನಪ್ಪ ಇದರಲ್ಲಿ ಅಂತಾರ ಲಾಸ್ಟ್ ಇದು ಫೋನ್ ಇಲ್ಲ ಬಿಡೋದು, ಚೆಕ್ ಮಾಡೋಣ. ಫೋನ್ ಇಲ್ಲ. ಗೈಸ್ ಇದ್ರಲ್ಲಿ ಲೈಟ್ ತಗೊಂಡಿದ್ರಲ್ಲ ಬಾಕ್ಸ್ ಇದು ಓಪನ್ ಮಾಡೋದು. ಹತ್ತಿಯ ಅದು ಲೈಟ್ ಲೈಟೇ ಇದು. ಗೈಸ್ ಇದು ಲೈಟೆ ಆಗಿಲ್ಲ ಗೈಸ್ ತರಕ್ಕೆ, ಅದಕ್ಕೋಸ್ಕರ ಫೋನ್ ತರಕ್ಕಾಗಿಲ್ಲ ಅವನು, ಅದಕ್ಕೆ ಲೈಟ್ ತಂದೆ. ಲೈಟ್ ತರ ನೀವು ಕಾಸಿಲ್ಲ ಫೋನ್ ತರಕ್ಕೆ, ಅದಕ್ಕೆ ಸುಮ್ಮನೆ ವಿಡಿಯೋ ಇರಲ್ಲ ಅಂತ ಇಷ್ಟು ತಂದೆ. ಲೈಟ್ ತಗೊಂಡು ಮಣಕ ಇರ್ತಾಕಿದ್ರೆ ಯಾರು ಲೈಟ್ ಮಾಡ್ತಾರೆ ಅಷ್ಟೇ. ಆಯ್ತು ನೋಡು ಒಂದು ಬಾಕ್ಸ್ ಫೋನ್ ಐತೆ ಎರಡೇ ತಂದಿದ್ದು, ತರಕ್ಕೆ ಕಾಸಿದ್ದಿಲ್ಲಪ್ಪ, ಅದಕ್ಕೆ ಸುಮ್ಮನೆ ಎರಡು ಇರಲ್ಲ ಅಂತ ಮದುವೆ ತಂದೆ. ಮದುವೆಗೆ ಆತಾವು. ಫೋನ್ ಇಟ್ಟು ಬಿಡೋದು ಕಾಸಿಲ್ಲ ಫೋನ್ ಇದೆ. ಈಗ ಫೋನ್ ಇಟ್ಟು ಬಿಡು ಗೈಸ್ ಅವರಲ್ಲಿ ಎರಡು ಯೂಸ್ ಆಗುತ್ತೆ ಅಂದ್ಬಿಟ್ಟ ಅವ್ನು ತಗೊಂಡಿದ್ದು ಗಡೆ. ಅಲ್ಲ ಕೊಡಿಸಿದ್ದು ಅವನಿಗೆ ಬಿಚ್ಚೋಡ ಹೋಗು ಬಿಸ್ಬೇಡ ಬಿಡು ಜಿಗಿ ಗೊತ್ತಾಯ್ತು. ಗೈಸ್ ಸರಪ್ಪ ಇನ್ನೊಂದಿಷ್ಟು ತರಬೇಕಲ್ಲ ಈ ಮದುವೆಗೆ. ಗೈಸ್ ಫೈನಲ್ ಆಗಿ ತಗೋಗಿ ಇಟ್ಕೋಲ್ಲ ಒಂದು ನಿಮಿಷ. ಬುಕ್ಸ್ ಚಿಕ್ಕ ಮಗ ರ್ಯಾಪಿಡ್ ಮಾಡಿ ತಂದಿದ್ದಾನೆ, ಕಷ್ಟ ಬಿದ್ದು ಪಾಪ. ಈ ರ್ಯಾಪಿಡ್ ಮಾಡಕ್ಕೆ ಹೋದ್ರೆ ಒತ್ತಾರೆ ಆಟೋದವರು, ಅದಕ್ಕೆ ಬಿಡಿಸಿಬಿಟ್ಟಿದ್ದೀವಿ ಸರ್ ಅಂತ ಹೇಳು. ಎರಡು ಬಾಕ್ಸು ಆಯಿತು. ಹಚ್ಚು ಹಚ್ಚು ಮತ್ತೆ ಏನಾಯ್ತಪ್ಪ ಇದು ಇದು ಇದರಲ್ಲಿ ಇರೋದು, ಇದರಲ್ಲಿ ಇದರಲ್ಲಿ ಇರ್ಬೋದು. ಅದರಲ್ಲಿ ಮೊಬೈಲ್ ಐತೆ ಪಕ್ಕ, ನೋಡಪ್ಪ ಮೊಬೈಲ್ ಐತೆ ಅಂತ ಹೇಳ್ತಾನೆ ಪಕ್ಕ ಇದೆ. ಏನು ಬಚ್ಚಿಟ್ಟಿದ್ದೇನು ಗೊತ್ತಾಗಲ್ಲ. ಅವಾಗ ಸಿಕ್ಕಿದ್ದಲ್ಲ ಎರಗೇನೆ ಇರ್ಬೋದು, ಮೊಬೈಲ್ ಬೇರೆದು ಇರ್ಬೋದು. ಏನಾಯ್ತು ಬಂಗಾರ ಐತೆ ಬಂಗಾರಿಲ್ಲ ಮೊಬೈಲ್. ಮೊಬೈಲ್ ಅಲ್ಲ ಏನಮ್ಮ ಇದು? ಏನಾಯ್ತದ ಮೊಬೈಲ್ ಅಲ್ಲ ತಗೊಂಡು ಮೊಬೈಲ್ ಇಲ್ಲ ಅದರಲ್ಲಿ ಮೊಬೈಲಲ್ಲಿ ಹಬ್ಬ ಎಂತ ಟಗಿರ್ಬಿದ್ದ ನಾನು ಫೈನಲ್ ಆಗಿ ನಮ್ಮ ಫೋನು ಚಿಕ್ಕದೇ ಆದ್ರೆ ಚಿಕ್ಕ ಫೋನ್ ಯೂಸ್ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ನಮ್ಮ ಚಿಕ್ಕ ಫೋನ್ ತಂದಿದ್ದೀನಿ. ಚಿಕ್ಕ ಫೋನ್ ಫೈನಲ್ ಆಗಿ ಫೋನ್ ನಿಂದು ಫೋನ್ ಯಾಕೆ ತರಕಚ್ಚಪ್ಪ ಓಪನ್ ಮಾಡು. ಇಂತಾಗ ಭಾಗ್ಯದ ಲಕ್ಷ ಇದ್ದಂಗೆ. ಅದೇ ಹಂಗಿಂಗ್ ಮಾಡಿ ಫೋನ್ ಕೊಡ್ಸಿದ ಬಿಡಿ ಹೆಂಗ ಓಪನ್ ಮಾಡ್ತೀನಿ. ನಮ್ಮ ಟಚ್ ಫೋನ್ ಯೂಸ್ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ಇಲ್ಲ ಟಚ್ ಫೋನ್ ಕೊಡಿಸ್ತಾ ಇದ್ದೆ. ಬರಲ್ಲ ಯಾವ ಓದಕ್ಕೆ ಬರಲ್ಲ ಓದೋದು. ಅಮ್ಮ ಯೂಸೇ ಮಾಡಕ್ ಬರಲ್ಲ, ಅದಕ್ಕೋಸ್ಕರ ಬರಲ್ಲ ಬಿಡು ನಾನು ಚಿಕ್ಕ ಫೋನ್ ಕೊಡಿಸಿದ್ದು. ಸಾಕು ಸಾಕು ಇದೇ ಒಂದು ದೊಡ್ಡ ಒಳ್ಳೆ ಮೊಬೈಲ್. 1,00,000 ಫೋನ್ ಕೊಡ್ತೀನಿ ಮಗು ಈ ಹೆಂಗ ಬಂದ ಬ್ಯಾಟ್ರಿ ಹಾಕ್ಬೇಕು, ಎಲ್ಲ ಹಾಕ್ಬೇಕಮ್ಮ ಅವ್ರಿಗೆ. ಅಬ್ಬಾ 1,000 ಲೈಕ್ ಬಂದ್ರೆ ಫೋನ್ ಕೊಡ್ಸೋಣ ರಮೇಶ್ ಸರ ಸರ್ ಹೆಂಗೆ ಮಾಡ್ಕೊಂಡಿರಿ, ನಾವು ಬೇರೆ ಕೆಲಸ ಮಾಡಿ ಮಾಡ್ತಾ ಇದ್ದೀವಿ. ಕ್ಯಾಪ್ ಇದ್ದಲ್ಲ ಪಾಪ ಏನಪ್ಪ ಸಿಗ್ಲಿಲ್ಲ ನೋಡ್ಕೊಂತ ನಿಮ್ಮ ಕಡೆಯಲ್ಲಿ ಏನೋ ಒಂದು ಮೊಬೈಲ್ ಸಿಕ್ಕದ, ಧನ್ಯವಾದಗಳು ಧನ್ಯವಾದಗಳು. ಇವರು 1,00,000 ಕ್ಯಾಮ್ರಾ ತಗೊಂಡೆಲ್ಲ ಮನೆಗೆ ಬಂದಿರೋದು ಕೇಳಕ್ಕೆ. ಹಿಂಗಾಯ್ತು ಯಾರಿಗೆ ಅಲ್ಲ ಚೆನ್ನಾಗೈತೆ ವಿಷಯ ಐತಿಲ್ಲ. ಥ್ಯಾಂಕ್ಸ್ ಅವಳಿಗೆ ಹೇಳು ಪಾಪ. ಥ್ಯಾಂಕ್ಸ್ ಕುಡಿಸಿದ್ರೆ ಸರ್ ಅಲ್ಲ 2,000 ಕಮೆಂಟ್ ಆಗ್ಯಾರ ಪಾಪ ಜನಕ್ಕೆ. 2,500 ಕಮೆಂಟ್ ಆಗಿರೋ ತುಂಬಾ ಧನ್ಯವಾದಗಳು. ನಾವೆಲ್ಲ ಮಗನ ಇದೇ ಫಸ್ಟ್ ಕುಡಿಸಿರೋದು ಅಂತ ಹೇಳಿ. ಫಸ್ಟ್ ನನ್ನ ಮಗನಿಗೆ ಕಷ್ಟಪಟ್ಟು ದುಡ್ಡು ಕೊಡ್ಸಿದ್ದು ಒಂದೇ ಮನೆಗೆ ಬಂದಿರೋದಲ್ಲ ಫಸ್ಟ್ ಟೈಮ್ ಕೊಡ್ಸಿರೋದ ಪಾಪ. 6 ಲಕ್ಷ ಹಾಳು ಮಾಡಿದಾರೆ ಅಂತ ಹೇಳಿ. 6 ಲಕ್ಷ
6 ಲಕ್ಷ ಎಲ್ಲ ಒಂದು ಸೀರೆ ಕೊಡ್ಸಿದಾನ, ಒಂದು ಫೋನ್ ಕೊಡ್ಸಿದಾನ ಈ ವರ್ಷದಲ್ಲಿ. ನೋಡಿ ಗೈಸ್, ಫೈನಲ್ ಚಿಕ್ಕ ಫೋನು ಏನೋ ನಮ್ಮ ಕೈಲಿ ಆದಷ್ಟು. ಅವನು ಟ್ಯಾಕ್ಸ್ ಹಾಕ್ತಾರೆ ನಮ್ಮ ತಮ್ಮ, ಅದಕ್ಕೊಂದು 600 ರೂಪಾಯಿ ಟ್ಯಾಕ್ಸ್ ಹಾಕ್ತಾರೆ ಅವನು. ಅದು ಬಿಟ್ರೆ ಚಿಕ್ಕ ಫೋನ್ ಹೇಳಮ್ಮ, ಗಿಫ್ಟ್ ನಮ್ಮ ಕಡೆಯಿಂದ. ಥ್ಯಾಂಕ್ಸ್. ಖುಷಿ ಆಯ್ತಿಲ್ಲ? ಧನ್ಯವಾದಗಳು ಅಂತ ಹೇಳು. ಧನ್ಯವಾದಗಳು ರಮೇಶ್. ಇದಕ್ಕೆ ಚಾಲು ಮಾಡಕ್ ಗೊತ್ತಾಗ್ಬೇಕಲ್ಲ. ಚಾರಿಕು ನೀವಪ್ಪಿಗೆ ಯಾವಾಗ ಕೊಡ್ಸ್ಬೇಕು? ನೀವು ದೊಡ್ಡದಿರ್ತಾನೆ, ಅಪ್ಪಗೆ ದೊಡ್ಡದು. ನೆಕ್ಸ್ಟ್ ಟೈಮ್ ಅಷ್ಟೇ. ಬೇಡಪ್ಪ. ಚಾರಿಕು ಏನು ಹೇಳಮ್ಮ ಪಾಪ 2,000 ಕಮೆಂಟ್ ಆಗಿ ಅವ್ರಿಂದ ಬಂದಿದ್ದು ಫೋನ್ ನಿಂಗ ಕಮೆಂಟ್ ಆಗಿ ನನಗೆ ತುಂಬಾ ಹೆಲ್ಪ್ ಮಾಡಿದ್ರು. ಹೆಲ್ಪ್ ಮಾಡಿದಲ್ಲ ಅವ್ರಿಗೆ ಹಾಕಿದಕ್ಕೆ ಕೊಟ್ಟಿದ್ದು. ಬೈತೀರ ಅವರು ಅಭಿಮಾನಿಗಳು ಬೈತಾರೆ. ಕೊಡ್ಸಿಲ್ಲ ಹೆಂಗ ಅವ್ರಿಗೆ ತಾಯಿನ ಹೆಂಗ್ ಹುಡುಕಿಂತ ಬೈತಾರೆ. ಕೊಡ್ಸಿಲ್ಲ ನನ್ನ ಮಗ, ನಾನು ನೋಡಿದ್ರೆ ಪರವಾಗಿಲ್ಲ, ತಾಯಿ ನೋಡ್ಬೇಕಲ್ಲ. ತಾಯಿ ಕೊಡ್ಸಿಲ್ಲ. ತಾಯಿ ನನಗೆ ಒಂದು 1000 ಕಮೆಂಟ್ ಹೇಳಿದ್ದು, ಹತ್ತತ್ರ 2,700 ಕಮೆಂಟ್ ರೀಚ್ ಹಾಕೋದಿದ್ದು. ನಿಜ ಅನ್ಕೊಂಡಿದ್ದಿಲ್ಲ ಅಷ್ಟು ಮಾಡ್ತೀರ ಅಂದ್ಬಿಟ್ಟು. ಅದಕ್ಕೋಸ್ಕರ ನೀವು ಇಷ್ಟು ಕಮೆಂಟ್ ಹಾಕಿದ್ಮೇಲೆ ಕೊಡ್ಸಿಲ್ಲ ಅಂದರೆ ನಂದು ಮನುಷ್ಯತ್ವ ಅಲ್ಲ. ಅದಕ್ಕೋಸ್ಕರ ತಾಯಿ ದೇವರಿದ್ದಾಗಪ್ಪ. ಅದಕ್ಕೋಸ್ಕರ ಕಷ್ಟ ಬಿದ್ದು ಏನೋ ಒಂದು ಮಾಡಿ ಏನೋ ಒಂದು ಮಾಡ್ಬಿಟ್ಟು ಅಮ್ಮ ಚಿಕ್ಕ ಫೋನ್ ಕೊಡ್ತಿದ್ದೀನಿ. ಇದೇ ಇನ್ಮೇಲೆ ದೊಡ್ಡ ಫೋನ್ ಕೊಡ್ಸಂಗೆ ಆಗಲಿ ಅದೊಂದು ಆಸೆ. ನೋಡೋಣ ಮುಂದೆ ಏನಾದರೂ ಆದರೆ ಪ್ರಯತ್ನ ಪಟ್ಟರೆ ಈಗ ದೊಡ್ಡ ಫೋನ್ ಕೊಡಿಸ್ತೀನಿ. ಸಾಕು ಅಷ್ಟೇ, ಚೆನ್ನಾಗಿ ಬೆಳೆ. ಆ ಲೆವೆಲ್ಗೆ ಹೋಗೋದೇ ನಮ್ದೇನಿಲ್ಲ, ಸಾಕು. ಮಾಡ್ತೀನಿ ಇಲ್ಲ ಆಗಲಿ ಏನು ಮಾಡ್ತಾ ಇದ್ದೀನಿ. ಯಾರು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡಿ. ಹೇಳಮ್ಮ ಚಾನಲ್ ಮಾಡಿ, ಒಳ್ಳೇದು ಮಾಡಿ, ಕೆಟ್ಟದಂತ್ರ ಮಾಡಬೇಡ್ರಿ. ನೋಡಿಲ್ಲ ನೆಕ್ಸ್ಟ್ ಎಂಟರ್ಟೈನ್ಮೆಂಟ್ ವಿಡಿಯೋ ಬರ್ತಾ ಇರುತ್ತೆ. ಊರಿಗೆ ಮೇಲೆ ಇನ್ನೂ ಮಸ್ತಾಗಿರುತ್ತೆ ವಿಡಿಯೋ. ಜಾನ್ ಬರ್ತೈತೆ. ಇನ್ನ ಮದುವೆ ಸ್ಟಾರ್ಟ್ ಆದ್ರೆ ಮದುವೆ ಸ್ಟಾರ್ಟ್ ಆದರೆ ಗೈಸ್ ಪ್ರತಿಯೊಂದು ವಿಡಿಯೋಸ್ ಬರುತ್ತೆ ಚೆನ್ನಾಗಿ. ನಾಳೆ ಬಾರ್ ನಮ್ಮ ಮಗನಿಗೆ ಒಂದು ಸ್ವಲ್ಪ ಚೆನ್ನಾಗಿ ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕಡೆಯಿಂದ ಒಂದು ಧನ್ಯವಾದಗಳು ಅಂತ ಹೇಳ್ತೀನಿ.